ನೀವು ಪ್ರತಿ ತಿಂಗಳು ಖಚಿತವಾದ ಆದಾಯವನ್ನು ಪಡೆಯುವ ಸರಳ ಮತ್ತು ಸುರಕ್ಷಿತ ಹೂಡಿಕೆ ಯೋಜನೆಯನ್ನು ಹುಡುಕುತ್ತಿದ್ದೀರಾ? ಹಾಗಾದರೆ ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆ (MIS) ಬಗ್ಗೆ ತಿಳಿದುಕೊಳ್ಳಿ. ಭಾರತದ ಅಂಚೆ ಇಲಾಖೆ (ಇಂಡಿಯನ್ ಪೋಸ್ಟ್) ನಮ್ಮಂಥ ಸಾಮಾನ್ಯ ನಾಗರಿಕರಿಗಾಗಿ ಹಲವಾರು ಉಳಿತಾಯ ಯೋಜನೆಗಳನ್ನು ನಡೆಸುತ್ತಿದೆ. RD, TD, PPF, ಕಿಸಾನ್ ವಿಕಾಸ್ ಪತ್ರ ಇವುಗಳಲ್ಲಿ ಒಂದು ಜನಪ್ರಿಯ ಯೋಜನೆ ಅಂದರೆ ಮಾಸಿಕ ಆದಾಯ ಯೋಜನೆ (ಮಂತ್ಲಿ ಇನ್ಕಮ್ ಸ್ಕೀಮ್) MIS. ಈ ಯೋಜನೆಯಲ್ಲಿ ನೀವು ಒಂದು ಮೊತ್ತವನ್ನು ಠೇವಣಿಯನ್ನು ಇಡುತ್ತೀರಾ. ಅದರ ಮೇಲೆ ನಿಮಗೆ ಪ್ರತಿ ತಿಂಗಳು ಸ್ಥಿರ ಬಡ್ಡಿ ಸಿಗುತ್ತದೆ. ಅದೇನು ಗೊತ್ತಾ? ಈ ಬಡ್ಡಿಯಲ್ಲಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ಹೀಗಾಗಿ ನಿಮಗೆ ತಿಂಗಳ ಸ್ಥಿರ ಆದಾಯ ಖಚಿತ. ಪ್ರಸ್ತುತ MIS ಯೋಜನೆಯಲ್ಲಿ ವರ್ಷಕ್ಕೆ 7.6 ಬಡ್ಡಿ ದರ ಇದೆ. ನೀವು ಎಷ್ಟು ಹೂಡಿಕೆ ಮಾಡಿದರೂ ಅದರ ಮೇಲೆ ಪ್ರತಿ ತಿಂಗಳು ಬಡ್ಡಿ ಲೆಕ್ಕ ಹಾಕಿ ಕೊಡಲಾಗುತ್ತದೆ. ಉದಾಹರಣೆಗೆ, ನೀವು ಅಂಚೆ ಕಚೇರಿಯಲ್ಲಿ MIS ಯೋಜನೆಯಲ್ಲಿ Rs. 1,00,000 ಠೇವಣಿ ಇಟ್ಟರೆ ವಾರ್ಷಿಕ ಬಡ್ಡಿ 7,600 ಸಿಗುತ್ತದೆ. ಅದು ಪ್ರತಿ ತಿಂಗಳಿಗೆ ಹಂಚಿದರೆ 633. ಹೀಗಾಗಿ ಪ್ರತಿ ತಿಂಗಳು 633 ರು ನಿಮಗೆ ಖಾತೆಗೆ ಬರುತ್ತದೆ. 5 ವರ್ಷಗಳ ನಂತರ ನಿಮ್ಮ ಸಂಪೂರ್ಣ 1,00,000 ರು ಕೂಡ ಹಿಂತಿರುಗಿಸಲಾಗುತ್ತದೆ. ಯೋಜನೆಯಲ್ಲಿ ಕನಿಷ್ಠ 1,000 ರು ಠೇವಣಿ ಮಾಡಬಹುದು. ಒಬ್ಬರ ಹೆಸರಿನಲ್ಲಿ ಗರಿಷ್ಠ 9 ಲಕ್ಷವರೆಗೂ ಠೇವಣಿ ಮಾಡಬಹುದು. ಜಂಟಿ ಖಾತೆಯಲ್ಲಿ ಗರಿಷ್ಠ 15 ಲಕ್ಷವರೆಗೂ ಹೂಡಿಕೆ ಮಾಡಬಹುದು ಮತ್ತು ಜಂಟಿ ಖಾತೆಯಲ್ಲಿ ಗರಿಷ್ಠ 3 ಜನರನ್ನು ಸೇರಿಸಬಹುದು. ಹೂಡಿಕೆ ಮಾಡಲು ನೀವು ಮೊದಲು ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ಸೇವಿಂಗ್ಸ್ ಅಕೌಂಟ್ ತೆರೆಯಬೇಕು. ಆಮೇಲೆ MIS ಖಾತೆ ತೆರೆಯುವ ಅರ್ಜಿ ಭರ್ತಿ ಮಾಡಿ ನಿಮ್ಮ ಹಣವನ್ನು ಠೇವಣಿ ಮಾಡಿ. MIS ಯೋಜನೆಯಲ್ಲಿ ಮುಖ್ಯ ಪ್ರಯೋಜನಗಳು: ಪ್ರತಿ ತಿಂಗಳು ಖಚಿತ ಆದಾಯ, ಸರ್ಕಾರದ ಭರವಸೆ, ಸುರಕ್ಷಿತ ಹೂಡಿಕೆ, ಕಡಿಮೆ ಮೊತ್ತದಿಂದ ಪ್ರಾರಂಭಿಸಬಹುದು, 5 ವರ್ಷಗಳ ಅವಧಿ ನಂತರ ಸಂಪೂರ್ಣ ಹಣ ಹಿಂತಿರುಗಿಸುವುದು. ನಿಮ್ಮ ನಿವೃತ್ತ ಜೀವನಕ್ಕೆ ಅಥವಾ ಪ್ರತಿ ತಿಂಗಳು ಖರ್ಚುಗಳಿಗೆ ಖಚಿತ ಆದಾಯ ಬೇಕಿದ್ದರೆ ಅಂಚೆ ಕಚೇರಿಯ ಮಾಸಿಕ ಆದಾಯ ಯೋಜನೆ MIS ಒಳ್ಳೆಯ ಆಯ್ಕೆ. ಹೂಡಿಕೆ ಮಾಡುವ ಮೊದಲು ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಹೂಡಿಕೆ ಮಾಡಿ ಸುರಕ್ಷಿತವಾಗಿ, ನೆಮ್ಮದಿಯಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.